ಒಂದ್ ಕ್ಷಣ ರಿಷಿ ಸರೇ ಬಂದ್ರು ಅನ್ಕೊಂಡೆ. ಆ ಒಂದ್ ಕ್ಷಣ ನನ್ ಮನ್ಸಾಗಿದ್ದ ಖುಷಿನ ವಿವರ್ಸಕ್ಕಾಗಕ್ಕಿಲ್ಲ ನಿಂಗೆ. ರಿಷಿ ಸರ್ಗೋಸ್ಕರ ಎಲ್ಲ ಕಡೆ ಹುಡುಕ್ತೀವಿ, ಎಲ್ಲ ಸಿಗ್ತಿಲ್ಲ ನಿಂಗೆ. ಬೆಳಗ್ಗೆಯಿಂದ ಎಲ್ರವೇ ಅವ್ರಿಗೋಸ್ಕರನೇ ಹುಡುಕ್ತವ್ರೆ ಕಮ್ಲಿ. ಆದ್ರೆ ನನಗ್ ಸ್ಯಾನೆ ದಿಗ್ಲಾಗಿದ್ದು ನೀನೆಲ್ಲಿ ಹೋಗಿದ್ಯಾ ಅಂತ. ಯಾರಿಗೂ ಒಂದ್ ಮಾತು ಹೇಳ್ದೆ ಹೋಗಿದ್ಯಲ್ಲವೇ. ನಾನು ಇನ್ನೆಲ್ಲಿಗೆ ಹೋಗ್ಲಿ ನಿಂಗೆ? ರಿಷಿ ಸರ್ನ ಹುಡಿಕೊಂಡು ಹೋಯ್ತೀನಿ ಅಟ್ಟಯ್ಯ. ಈ ಗೊತ್ತು ಗುರಿ ಇಲ್ದ ಅದ್ ಎಲ್ಲಿ ಅಂತ ಹುಡ್ಕೋದು ಕಮ್ಲಿ. ನಾವು ಬ್ಯಾರೆ ಏನಾನ ಉಪಾಯ ಮಾಡ್ಬೇಕು. ಬ್ಯಾರೇನಾ? ನಾವ್ಯಾಕೆ ಚಂದ್ರು ಸರ್ ತಾವ್ ಮಾತಾಡ್ಬಾರ್ದು? ನಾನು ಹೋಗಿ ರಿಷಿ ಸರ್ ಮನ್ಯಾಗ ಏನಾಯ್ತು ಅಂತ ನೋಡ್ಕೊಂಡ್ ಬರ್ತೀನಿ. ನೀನೀಗ ಮನೆಗ್ ನಡಿ. ಇಲ್ಲ ನಿಂಗೆ, ರಿಷಿ ಸರ್ ಇಲ್ದೆ ನಾನ್ ವಾಪಸ್ ಮನೆಗ್ ಬರಕ್ಕಿಲ್ಲ. ಕಮ್ಲಿ, ನೀನುವೆ ಹಠ ಮಾಡ್ಬೇಡ ಕಣವಿ. ಇದು ಹಠ ಅಲ್ಲ ನಿಂಗೆ, ನನ್ ಕರ್ತವ್ಯ. ನನ್ ರಿಷಿ ಸರ್ನ ನಾನೇ ಹುಡುಕ್ ಕರ್ಕೊಂಡ್ ಬರ್ಬೇಕು ಅನ್ನೋ ಕರ್ತವ್ಯ. ನನ್ನಿಂದನೇ ಅವ್ರ ಮನೆ ಬಿಟ್ಟು ಹೋಗಿರೋದು. ಹಂಗಾರೆ ಯಾರವ್ರನ್ನ ಹುಡುಕ್ ಕರ್ಕೊಂಡ್ ಬರ್ಬೇಕು ಹೇಳು? ಆದ್ರೂ ಕಮ್ಲಿ, ನೀನೊಬ್ಳೆ ರಿಷಿ ಸರ್ ಇಲ್ದೆ ನನ್ ಜೊತೆಗೆ ಯಾರೇ ಇದ್ರುವೆ ನಾನೊಬ್ಳೆಯ ನಿಂಗೆ. ನಿಜ ಹೇಳಿ ಅಮ್ಮಮ್ಮ, ಋಷಿನ ನೀವೇ ಕಿಡ್ನಾಪ್ ಮಾಡಿದ್ದೀರಾ? ಏನ್ ಬೇಬಿ? ಓ, ನಾನ್ ನಿನಗ್ ಪ್ರಶ್ನೆ ಕೇಳಿದೆ ಅಂತ ನೀನ್ ನನಗ್ ಪ್ರಶ್ನೆ ಕೇಳ್ತಾ ಇದ್ಯಾ? ಅಲ್ಲ, ಇಷ್ಟಕ್ಕೂ ರಿಷಿನ ನಾನ್ ಯಾಕಮ್ಮ ಕಿಡ್ನಾಪ್ ಮಾಡ್ಲಿ? ಅದರಿಂದ ನನಗೇನ್ ಬರುತ್ತೆ ಲಾಭ? ರಿಷಿನ ಕಮಲಿನೇ ನೋ ಅಂತ ಹೇಳಿದ್ಮೇಲೆ ಅವನೇ ಎಲ್ಲ ತಲೆ ಮಟ್ಕೊಂಡು ಹೋಗಿರ್ಬೇಕು. ಇಲ್ಲ, ನಂಗೆ ಯಾಕೋ ನಿಮ್ಮೇಲೆ ಡೌಟ್ ಅಮ್ಮಮ್ಮ. ನೀವೇ ಋಷಿನ ಕಿಡ್ನಾಪ್ ಮಾಡ್ಸಿರ್ತೀರಾ. ಅದ್ರಿಂದಾನೆ ನಿಮ್ಗೆ ನನ್ನ ಈ ರೀತಿ ಪ್ರಶ್ನೆ ಮಾಡೋ ಥಾಟ್ ಬಂದಿದೆ. ಅನಿಕಾ, ಒಪ್ಕೊಳ್ಳಿ ಅಮ್ಮಮ್ಮ, ನಾನು ಅವನ ಬಗ್ಗೆ ಮಾತಾಡುವಾಗೆಲ್ಲ ನಿಮ್ಗೆ ಇರಿಟೇಟ್ ಆಗ್ತಿತ್ತು. ಆಸ್ತಿ ಕಡೆ ಫೋಕಸ್ ಮಾಡುವ ಅನಿಕಾ, ಇಲ್ಲ ಅಂದ್ರೆ ಆ ಕಮಲಿ ಬಂದು ಎಲ್ಲ ನುಂಗ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಿದ್ರಿ. ನಿಮ್ಗೆ ನಾನು ಮತ್ತೆ ಋಷಿ ಸೇರೋದ್ಕಿಂತ ಆಸ್ತಿನೇ ಮುಖ್ಯ ಅಲ್ವಾ? ಹೀಗ್ ನೋಡಿದ್ರೆ ನಿಮ್ ಮೇಲೆ ಅಪವಾದ ಬರಬಾರ್ದು ಅಂತ ನಮ್ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ ಅಲ್ವಾ? ನೋ ಅಮ್ಮಮ್ಮ, ಐ ವಿಲ್ ನಾಟ್ ಲೆಟ್ ಯು ಡೂ ದಿಸ್. ಹೇಳಿ ಅಮ್ಮಮ್ಮ, ಹೇಳಿ, ನನ್ ಋಷಿ ಎಲ್ಲಿ? ನನಗ್ ಗೊತ್ತಿಲ್ಲ ಬೇಬಿ, ಅರ್ಥ ಮಾಡ್ಕೋ. ಜಸ್ಟ್ ಟೆಲ್ ಮಿ ರೈಟ್ ನೌ. ಮಾಮ್ ಹಾಗೆಲ್ಲ ಮಾಡಲ್ಲ ಅಂತ ನಿನ್ಗೂ ಗೊತ್ತಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನೀವ್ ಸುಮ್ನಿರಿ ಮಾಮ್. ನೀವು ಊಸರ್ವಳ್ಳಿ ತರ ಒಂದ್ಸಲ ನನ್ ಕಡೆ ಇನ್ನೊಂದ್ಸಲ ಅಮ್ಮಮ್ಮನ ಕಡೆ ಮಾತಾಡ್ಬೇಡಿ. ಬೇಬಿ ಪ್ಲೀಸ್, ದಯವಿಟ್ಟು ನನ್ನನ್ನ ನಂಬು. ನೋಡು, ನಿನಗ್ ಸಮಾಧಾನ ಮಾಡಿ ವಿಷಯ ಹೇಳ್ಬೇಕು ಅಂತ ನಿನ್ನನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಆದ್ರೆ ನೀನ ನನ್ ಮೇಲೆ ಡೌಟ್ ಪಟ್ರೆ ಹೇಗೆ? ನೋ ನೋ ನೋ, ನೀವು ನಾಟಕ ಆಡ್ತಿದ್ದೀರಾ. ನಿಮ್ ಮೇಲೆ ಯಾವ ಡೌಟ್ ಬರೋದಿಲ್ಲ ಅಂತ ನೀವು ಹೀಗ್ ಮಾಡಿದಿರಾ. ನಿಜ ಹೇಳಿ ಅಮ್ಮಮ್ಮ. ಬೇಬಿ, ಸರಿ ಅಮ್ಮಮ್ಮ, ನಾನು ಒಪ್ಕೋತೀನಿ. ಋಷಿನ ನೀವ್ ಕಿಡ್ನಾಪ್ ಮಾಡಿಲ್ಲ ಅಂತ ನಾನು ಒಪ್ತೀನಿ. ಆದ್ರೆ ಋಷಿನ ವಾಪಸ್ ಕರ್ಸೋ ಪವರ್ ನಿಮಗಿದೆಯಾ ಅಲ್ವಾ? ನಾನು ಋಷಿನ ನೋಡ್ಬೇಕು, ಈಗಲೇ ನೋಡ್ಬೇಕು. ಋಷಿನ ಕರ್ಸಿ. ಗೆಟ್ ಹಿಮ್ ಹಿಯರ್ ರೈಟ್ ನೌ. ನೀವ್ ಎಲ್ಲಿಗೆ ಬರ್ತಿದ್ದೀರಾ? ಇಳಿರಿ. ಬೇಬಿ, ಇಳಿರಿ ಅಂದೆ.
ಋಷಿನ ನನ್ ಮುಂದೆ ಕರ್ಸೋವರೆಗೂ ನನ್ ಯಾರನ್ನು ನೋಡಕ್ ಇಷ್ಟಪಡಲ್ಲ. ಅಯ್ಯೋ, ಯಾರ್ ಮಾಡಿದಿರೋ ಯಾರ್ ಮಾಡಿಲ್ಲೋ, ನಿಮ್ಮಿಂದಾಗಿ ಊರವ್ರ ಕಡೆ ನಾನ್ ಬಂದ್ ಸಿಕ್ಕಾಕೊಳ್ಳಾಗಾಯ್ತು. ಆಹಾ, ಒಳ್ಳೆ ಸೈಕ್ ಅಮ್ಮ, ಸೈಕ್ ಮಗಳು. ಛೇ, ಅನಿಷ್ಟ, ಏನ ಬಂದಿರೋದ್ ನಿಂಗೆ? Shut up! ನೀನ್ ಲೆಕ್ಕಕ್ಕಿಲ್ಲ. ಏನಿದ್ರು ನನಗೂ ಇವಳಿಗೂ ಮಾತು. ಕೆಸರಿನ ಕಮಲಿ, ಏನೇ ನನ್ ಋಷಿ ಎಲ್ಲೇ? ಏನ್ ಮಾಡ್ದೆ ಅವ್ನ? ಅವನಿಂದ ದೂರ ಇರುವಂತ 1000 ಸಲ ಬಡ್ಕೊಂಡೆ. ಈಗ ನೋಡು, ನಿನ್ನಿಂದ ಅವನು ಎಲ್ಲೋ ಹೊರಟೋಗಿದ್ದಾನೆ. ನನ್ ಕಣ್ಣಾರೆ ನಾನು ನೋಡ್ದೆ ಕಣೆ. ಕೊನೆದಾಗಿ ಋಷಿ ಮಾತಾಡಿದ್ದು ನಿನ್ನ ಹತ್ರ. ಏನೇ ಹೇಳ್ದೆ ಅವನ್ಗೆ? ಹೇಳೆ, ನನ್ ಋಷಿನ ಏನೇ ಮಾಡ್ದೆ ನೀನು? ಹೇಳೆ, ಬಾಯ್ ಬಿಡು. ಅನಿಕಾ, ನಂಗೂ ಗೊತ್ತಿಲ್ಲ. ನಾನು ಅವ್ರಿಗೋಸ್ಕರನೇ ಹುಡುಕ್ತೀನಿ. ಮುಚ್ಚಿಟ್ಟು ನೀನೇ ಹುಡುಕ್ತಿದೀನಿ ಅಂದ್ರೆ ಏನೇ ಪ್ರಯೋಜನ? ನಿಜವಾಗ್ಲೂ ಹುಡ್ಕೋರ್ ಸಿಗ್ಬೋದೇನೋ, ಆದ್ರೆ ನೀನು ಹುಡ್ಕೋ ತರ ಆಕ್ಟ್ ತಾನೇ ಮಾಡ್ತಿರೋದು. ನಿನಗೆ ಹೇಗೆ ಸಿಗ್ತಾನೆ ಹೇಳು? ಋಷಿನ ಕಾಲೇಜಲ್ಲಿ ಕಾಲ್ ಓಡಿಸೋ ಮ್ಯಾಟ್ ತರ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡೆ. ಆಮೇಲೆ ಇಲ್ದೇ ಇರೋದನ್ನೆಲ್ಲ ಅವನ್ ಮನ್ಸಲ್ಲಿ ಉಡ್ಸಿ ಕೊನೆಗೆ ಡಿಪ್ರೆಷನ್ ಸ್ಟೇಟ್ಗೆ ತಂದ್ಬಿಟ್ಟಿಯಲ್ಲೇ. ಕಮಲಿ, ಅನಿತಾ, ನೀನಾಡೋ ಮಾತುಗಳನ್ನೆಲ್ಲ ನನ್ನಿಂದ ಸುಮ್ಕೆ ನೋಡ್ಕೊಂಡಿರಕ್ ಆಗಕ್ಕಿಲ್ಲ. ನಿನ್ನಂಗೇನೆ ಕಮಲಿನೂ ರಿಷಿ ಸರ್ನ ಹುಡುಕ್ತಾಳೆ. ಸುಮ್ಕೆ ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ ನೀನು.
ಹುಡ್ಕು. ಋಷಿನ ಹುಡುಕ್ತಿದ್ಯಾ? ಹುಡ್ಕೆ ನೋಡೋಣ. ಲೇ, ನಿನ್ನತ್ರ ನಿಂತು ನನ್ನ ಟೈಮ್ ವೇಸ್ಟ್ ಮಾಡಕ್ಕೆ ನನಗೆ ಟೈಮ್ ಇಲ್ಲ. ಇಡಿಯಟ್. ನಾನಂತೂ ಅವಳನ್ನ ಸುಮ್ಕೆ ಬಿಡಕ್ಕಿಲ್ಲ. ಬ್ಯಾಡ ನಿಂಗೆ. ಅವಳು ರಿಷಿ ಸರ್ನ ಬೆರೆತಿಸ್ತಾವಳೆ. ಅವ್ರು ಕಾಣ್ತಿಲ್ಲ ಅಂದ್ಮ್ಯಾಕೆ ಅವಳು ಕೋಪ ಬಂದೇ ಬತ್ತೈತೆ. ಬಿಟ್ಬಿಡಮ್ಮಿ. ನೋಡು, ಅವಳು ಹೆಂಗಾನ ಹಾಳಾಗೋಗ್ಲಿ, ನೀನ್ ಬಾ ಮನೆಗೆ ಹೋಗುಮ್ಮ. ನೋಡ್ ಕಮ್ಲಿ, ರಿಷಿ ಸರ್ ಖಂಡಿತ ಬರ್ತಾರೆ. ನೀನೊಂದ್ಕಿತ ಚಂದ್ರು ಸರ್ ತಾವು ಮಾತಾಡು. ಅವರು ಏನಾನ ಮಾಡಿ ಹುಡುಕಿಸ್ಕೊಡ್ತಾರೆ, ಸರಿನಾ? ನಾನೀಗ ರಿಷಿ ಸರ್ ಮನೆಗೆ ಹೋಗಿ ಏನಾನ ಸುದ್ದಿ ಗೊತ್ತಾಯ್ತ ಅಂತ ನೋಡ್ಕೊಂಬರ್ತೀನಿ. ಬಾ ಹೋಗುಮ್ಮ. ಅಲ್ಲ ನಿಂಗೆ, ನಾನು ಕಮ್ಲಿ ಸುಮ್ಕೆ ಬಾರವಿ ಬಾ. ಇಡೀ ರಾತ್ರಿ ಮನೆಗೆ ಬಂದಿಲ್ಲ ಅಂದರೆ ನನಗೆ ಯಾಕೋ ಇಶ್ಯೂ ತುಂಬ ಸೀರಿಯಸ್ ಆಗ್ತಿದೆ ಅನಿಸ್ತಾ ಇದೆ. ಎಲ್ಲೋಗಿರ್ಬೋದು ರಚನಾ? ನಾನು ನಿಂಗೆ ಬಂದಿದ್ದೆ ರಿಷಿ ಸರ್ನ ಮೀಟ್ ಆಗಿ ಅವ್ರ ಹತ್ರ ಮಾತಾಡ್ಸೋಣ ಅಂತ. ಏನ್ ಮಾತಾಡಕ್ಕೆ ತೇಜಸ್? ಯಾವ್ದ್ರ ಬಗ್ಗೆ? ಅದೇ ಕಮ್ಲಿ ನೋ ಅಂದ್ಲಲ್ಲ, ಅದಕ್ಕೆ ಬೇರೆ ಏನೋ ಕಾರಣ ಇರುತ್ತೆ ರಿಷಿ ಸರ್ಗೆ ಹೋಪ್ಸ್ ಕಳ್ಕೊಂಬೇಡಿ ಅಂತ ಹೇಳೋದಕ್ಕೆ. ಆದರೆ ನೀನು ನೋಡಿದ್ರೆ ಸರ್ ಕಾಣ್ತಲೇ ಇಲ್ಲ ಅಂತ ಹೇಳ್ತಾ ಇದೀಯಾ? ಹೂ ರಚನಾ, ಈಗ್ಲಂತೂ ರಿಷಿ ಸರ್ ಸ್ಯಾನೇನೆ ಫೀಲಿಂಗ್ ಅಲ್ಲಿ ಇರ್ತಾರೆ. ಈಗ ಅವ್ರ ತಾವ್ ನಾವುಗಳೇ ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳು? ಅದಕ್ಕೆ ಬಂದು ನಾನು ಎಲ್ಲ ಕಡೆ ಹುಡುಕ್ಬಿಟ್ಟೆ, ನಿಂಗೆ ಅಣ್ಣ ಎಲ್ಲೂ ಕಾಣ್ತಿಲ್ಲ. ಹೇ ನಿಂಗೆ ಅಳ್ಬೇಡ, ಏನಾಯ್ತು ನಿಂಗೆ? ಇನ್ಯಾಕೆ ರಚನಾ, ಎಲ್ಲ ಸಂದಕ್ಕಾಗಿ ಒಂದಾಗ್ಬೇಕು ಅನ್ನೋವಾಗ ಹಿಂಗಾಯ್ತಲ್ಲ. ರಚನಾ, ಈ ದಿವಸ ನಮ್ಗೆ ರಿಷಿ ಸರ್ ಕಮಲಿನ್ ಪಿರುತಿ ಮಾಡ್ತವ್ರೆ ಅಂತ ಗೊತ್ತಿತ್ತು. ಆದ್ರೆ ನಮ್ ಕಮಲಿನು ರಿಷಿ ಸರ್ ನಾಟೆ ಪಿರುತಿ ಮಾಡ್ತವಳೆ. ಸಾರ್ ಹಂಗೇನೆ ಅವಳಿಗೂ ಹೇಳ್ಕೊಳಕ್ ಆಗಿರ್ಲಿಲ್ಲ. ಈ ಪರ್ಯಾಸ ನೋಡ್ದ. ಇದೆಲ್ಲ ಸತ್ಯ ನನಗ್ ಗೊತ್ತಿದ್ರುವೆ ನನಗ್ ಹೇಳಕ್ ಆಯ್ತಿಲ್ಲ. ಒಂದ್ ವೇಳೆ ನಾ ಹೇಳ್ಬೇಕು ಅನ್ಕೊಂಡ್ರುವೆ ಸಾರೇ ಇಲ್ಲಿಲ್ಲ. ಅವ್ವ ಮಲೆ ಮಾರವ್ವ, ಹೆಂಗಾರ ಮಾಡಿ ರಿಷಿ ಸರ್ ಮನೆಗ್ ಬರೋಂಗ್ ಮಾಡವ್ವ, ಮಾಡು. ರಚನಾ, ರಿಷಿ ಮನೆಗೆ ಬಂದಿಲ್ಲ ಅನ್ನೋ ವಿಷಯ ಅತ್ತೆಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾಗೋದು ಬೇಡ, ಆಯ್ತಾ? ಸರಿ ಅದಕ್ಕೆ ಅವನು ಆದಷ್ಟು ಬೇಗ ಮನೆಗೆ ಬರಬೇಕು. ತುಂಬಾ ಹೊತ್ತು ಅತ್ತೆಯಿಂದ ವಿಷಯ ಮುಚ್ಚಿಡಕ್ಕಾಗಲ್ಲ. ನಾನು ಈಗಲೇ ಸರ್ ಫ್ರೆಂಡ್ಸ್ ಯಾರ್ಯಾರಿದ್ದಾರೋ ಅವ್ರೆಲ್ಲರಿಗೂ ಕಾಲ್ ಮಾಡ್ತೀನಿ. ಸರ್ ಇದಾರಾ ಇಲ್ವಾ ಅಂತ ವಿಚಾರಿಸ್ತೀನಿ. ತಾತಯ್ಯ, ಈಗ ಮೊದ್ಲಿಗಿಂತ ನೋವು ಕಡಿಮೆ ಆಗೈತಾನೆ? ನನ್ನ ಕಾಲು ನೋವನ್ನ ನಿನ್ನ ಕೈಗುಣ ಸರಿ ಮಾಡ್ಬಿಡ್ತು ಕಮ್ಲಿ. ಆದ್ರೆ ನನ್ನ ಮನಸ್ಸಲ್ಲಿ ಈಗ ಸದಾ ನಿನ್ ಬಗ್ಗೆನೇ ಯೋಚನೆ. ನೀನೇ ಈ ಮನೆ ಮಗಳು ಅಂತ ನನಗೆ ಗೊತ್ತಿದ್ರು ನಾನು ಯಾರಿಗೂ ಹೇಳಕ್ ಆಗ್ತಾ ಇಲ್ಲ.
ರಿಲ್ಯಾಕ್ಸ್, ಟೆನ್ಷನ್ ಆಗಬೇಡ. ನಾನು ನಿನ್ನನ್ನು ಬೈಯೋದಕ್ಕೋ ಹರ್ಟ್ ಮಾಡೋದಕ್ಕೋ ಬಂದಿಲ್ಲ. ಬುದ್ಧಿವಂತೆಯಾಗಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಕ್ ಬಂದೆ. ಹೇ, ಒಳ್ಳೆ ಕೆಲಸ ಅಂದಿದ್ದು ನೀನು ಈ ಮುದ್ಕಪ್ಪನಿಗೆ ಮಸಾಜ್ ಮಾಡ್ತಿರೋದಲ್ಲ. ನೀನು ನನಗೆ ಹೆದರ್ಕೊಂಡು ರಿಷಿಗೆ ಬೇಡ ಅಂದ್ಯಲ್ಲ, ಅದು ವೆರಿ ಗುಡ್ ಗರ್ಲ್. ಆದರೆ ರಿಷಿ ಬೇಡ ಅಂತ ಹೇಳಿದ ನೀನು ಎಲ್ಲರ ಹತ್ರನೂ ರಿಷಿ ಅಂದ್ರೆ ಇಷ್ಟ ಅಂತ ಹೇಳ್ಕೊಂಡು ಓಡಾಡ್ತಿದ್ಯಲ್ಲ, ಹಾ? ಏಯ್, ನನಗೆಲ್ಲ ಗೊತ್ತು ಕಣೆ. ನಿನ್ ಡ್ರಾಮಾ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ರಿಷಿಗೆ ನೋ ಅಂತ ಹೇಳೋ ಡ್ರಾಮಾ ಮಾಡಿ ಆಮೇಲೆ ಬೇರೆಯವ್ರ ಮೂಲಕ ರಿಷಿ ಅಂದರೆ ನನಗಿಷ್ಟ ಅಂತ ಹೇಳಿಸಿ ಮತ್ತೆ ಅವನ್ನ ಬಲೆಗೆ ಹಾಕೋಬೇಕು ಅಂತ ತಾನೇ? ಅನಿಕಾ, ಬಾಯಿಗೆ ಬಂದಂಗೆ ಮಾತಾಡಬೇಡ. ನಾನು ಅವ್ರನ್ನ ಇಷ್ಟಪಡ್ತೀನಿ ಅಂತ. ಮುಚ್ಚೆ ಬಾಯಿ ಕೆಸರಿನ ಕಮಲಿ. ನೀನ್ ತುಂಬಾ ತಪ್ಪು ಮಾಡಿಬಿಟ್ಟೆ. ನನ್ನ ಋಷಿ ಮೇಲೆ ಕಣ್ಣು ಹಾಕಿ ನೀನ್ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದ್ರೆ ಈಗ ನನ್ನ ಕಣ್ಣು ಋಷಿ ಮತ್ತೆ ನಿನ್ ಮೇಲಿದೆ. ಈ ಅನಿಕಾ ಒಂದ್ಸಲ ಗುರಿ ಇಟ್ರೆ ಮುಗೀತು. ಅದನ್ನ ಪಡ್ಕೊಳ್ದೆ ಬಿಡೋದಿಲ್ಲ. ಋಷಿ ಯಾವತ್ತಿದ್ರು ನನ್ನವನು. ನೀನು ಅವನನ್ನ ನಿನ್ ಬಲೆಗೆ ಬೀಳ್ಸ್ಕೋಬೇಕು ಅಂತ ಏನಾದ್ರೂ ಟ್ರೈ ಮಾಡಿದ್ಯೋ, ನೀನ್ ನನ್ನ ಬಲೆಗೆ ಬಿದ್ದಿರ್ತೀಯಾ? ಹುಷಾರ್. ನಿಂಗೆ ನಾನು ಬಿಡಿಸಿ ಹೇಳಿದ್ರು ಅರ್ಥ ಆಗಕ್ಕಿಲ್ಲ ಅನಿಕಾ. ನಾನು ನಿನ್ನ ಮ್ಯಾಕಿರೋ ಭಯದಿಂದ ಈ ನಿರ್ಧಾರ ತಗೊಂಡಿಲ್ಲ. ನನ್ನವ್ವ ಮತ್ತು ರಿಷಿ ಸರ್ಗೆ ನನ್ನಿಂದಾಗಿ ಕಷ್ಟ ಆಗಬಾರ್ದು ಅಂತ ತಗೊಂಡೆ. ತಪ್ಪು ಮಾಡ್ತಾ ಇರೋದು ಕಮಲಿ ಅಲ್ಲ ಅನಿಕಾ. ನೀನು ಪ್ರೀತಿನ ಯಾವತ್ತು ಹೆದರ್ಸಿ ಬೆದರ್ಸಿ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕಮಲಿ ಅಂತ ಒಳ್ಳೆ ಮನಸ್ಸಿರೋರ್ಗು ನೋವು ಮಾಡಿದ್ರೆ ನಿನಗೆ ಯಾವತ್ತೂ ಒಳ್ಳೇದಾಗೋದಿಲ್ಲ ಅನಿಕಾ, ಒಳ್ಳೇದಾಗೋದಿಲ್ಲ. ಕಮಲಿ ಅವ್ರ ಅಮ್ಮ ಇಲ್ಲೇ ಬರ್ತೀನಿ ಅಂತ ಹೇಳಿದ್ರಲ್ಲ, ಒಂದ್ಸಲ ಫೋನ್ ಮಾಡಿ ನೋಡೋಣ. ಹಲೋ ಹಲೋ ಹಲೋ, ನಾನು ಅನ್ನಪೂರ್ಣ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ ನೀವು? ಅತ್ತೆ, ನಾನಿಲ್ಲೇ ಹಲೋ ಹಲೋ, ಏನಂದ್ರಿ? ಅಯ್ಯೋ ಅತ್ತೆ ಅಂತ ಕರೆದ್ಬಿಟ್ನಲ್ಲ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ. ಹ್ಞೂ ಅಮ್ಮವ್ರೆ, ಕೇಳಿಸ್ತೈತೆ. ನಾನಿಲ್ಲೇ ಗುಡಿಯಾಗಿವ್ನಿ. ಓ, ಬಂದಿದ್ದೀರಾ? ನಾನು ಈಗಲೇ ಒಳಗೆ ಬರ್ತೀನಿ. ಹಾಂ.